ಇದೆಲ್ಲದರ ಮಧ್ಯೆ ಮತ್ತೊಂದು ಪೋಸ್ಟ್ ಅಭಿಮಾನಿಗಳಿಗೆ ಮನವಿ ಅಭಿಮಾನಿಗಳಿಂದ ವಿವಾದಕ್ಕೆ ಕಿವಿಗೊಡದಂತೆ ದರ್ಶನ್ ಅಭಿಮಾನಿಗಳಿಂದ ದರ್ಶನ್ ಇನ್ನಿತರ ಅಭಿಮಾನಿಗಳಿಗೆ ಮನವಿ ಹೋಗಿದೆ. ದರ್ಶನ್ ಫ್ಯಾನ್ಸ್ ಅಧಿಕೃತ ಪೇಜ್ನಲ್ಲಿ ಹಾಕಿರುವಂತಹ ಪೋಸ್ಟ್ ಅದು. ಫ್ಯಾನ್ಸ್ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಬೇಡಿ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ ಹೇಗಂತ ಒಂದು ಪೋಸ್ಟ್ ಹಾಕಿದ್ದಾರೆ. ದರ್ಶನ್ ಫ್ಯಾನ್ಸ್ ಅಧಿಕೃತ ಪೇಜ್ನಲ್ಲಿ ಹಾಕಿರುವಂತಹ ಪೋಸ್ಟ್ ಅದು. ಡಿ ಬಾಸ್ ಮೇಲೆ ಗೌರವ ಇರುವ ಯಾವೊಬ್ಬ ಅಭಿಮಾನಿ ಕೂಡ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗ್ಗಿನ್ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್, ತಾವಾಗಲೇ ವಿವರಿಸ್ತಾ ಇದ್ರಿ ಒಂದು ಪೋಸ್ಟ್ ಏನೆಲ್ಲ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಅಂತ. ಇದೆಲ್ಲದರ ಮಧ್ಯೆ ರಕ್ಷಿತಾ ಅವರ ಪೋಸ್ಟ್ ಅದಾಗ್ತಾ ಇದ್ದಂತೆ ದರ್ಶನ್ ಫ್ಯಾನ್ಸ್ ಪೇಜ್ ನಲ್ಲಿ ಹಾಕಿರುವಂತಹ ಪೋಸ್ಟ್ ಏನಿದೆ ಇದು ಎಲ್ಲೋ ಒಂದು ಕಡೆ ಆದ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನನ ಅಥವಾ ಇನ್ನಷ್ಟು ಕಿಡಿ ಹೊತ್ತಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎಸ್ ಪ್ರತಿಮಾ, ಖಂಡಿತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಒಂದು ಮೆಸೇಜ್ ಆಗಲಿ, ಕಮೆಂಟ್ ಆಗಲಿ, ಪೋಸ್ಟ್ ಆಗಲಿ ಯಾವ ರೀತಿ ಸ್ವರೂಪಗಳನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿ ಅತಿರೇಕಕ್ಕೆ ಅದೊಂದು ದಾರಿ ಮಾಡಿಕೊಡುತ್ತೆ ಅನ್ನೋದಕ್ಕೆ ಖುದ್ದು ದರ್ಶನ್ ಅವರ ಒಂದು ಪ್ರಕರಣೇನ ಸಾಕ್ಷಿ. ಯಾಕಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಆಗ್ಲಿಕ್ಕೂ ಕೂಡ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ, ಕಮೆಂಟ್ ಮಾಡ್ತಿದ್ದ, ಪದೇ ಪದೇ ಪೋಸ್ಟ್ ಮಾಡ್ತಿದ್ದ ಅನ್ನೋಂಥ ವಿಚಾರಗಳೇ ಸಾಕ್ಷಿಯಾಗಿತ್ತು. ಬಟ್ ಈಗ ಅದರ ಮುಂದುವರೆದ ಭಾಗ ಏನು ಅಂತಂದ್ರೆ ಈ ರೀತಿ ಬೆಳವಣಿಗೆಗಳು ಕೂಡ ಈಗ ಆಗ್ತಾ ಇರುವಂತದ್ದು ನೋಡಿದ್ರೆ ಇದು ಅತಿರೇಕಕ್ಕೆ ಹೋಗ್ತಾ ಇರುವಂತದ್ದು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಇದೆಲ್ಲವನ್ನು ಗಮನಿಸಿರ್ತಕ್ಕಂತಹ ದರ್ಶನ್ ಅವರ ಅಭಿಮಾನಿಗಳು ಮತ್ತೆ ಅವರಿಗೆ ಒಂದು ಸೂಚನೆ ಕೂಡ ಸಿಕ್ಕಂತೆ ಕಾಣಿಸ್ತಿದೆ ದರ್ಶನ್ ಅವ್ರ ಕಡೆಯಿಂದ ಅನ್ನುವಂಥದ್ದು ಸದ್ಯಕ್ಕೆ ತೋರಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿರ್ತಕ್ಕಂತಹ ದರ್ಶನ್ ಅವರ ಅಫಿಷಿಯಲ್ ಪೇಜ್ ಇದೆಯೋ ಡಿ ಕಂಪನಿಯಿಂದ ಒಂದು ಮೆಸೇಜ್ ಮತ್ತೆ ಒಂದು ಪೋಸ್ಟ್ ಈಗ ಪಾಸ್ ಆಗಿರ್ತಕ್ಕಂಥದ್ದು ಅವರ ಅಭಿಮಾನಿಗಳಿಗೇನೆ ಒಂದು ಮನವರಿಕೆ ಮಾಡುವಂಥದ್ದು ಮತ್ತೆ ಎಚ್ಚರಿಕೆ ಕೊಡುವಂಥದ್ದು ಮತ್ತೆ ಒಂದು ವಿನಂತಿಯನ್ನು ಮಾಡಿಕೊಳ್ಳುವಂತ ರೀತಿಯಲ್ಲಿ ಪೋಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ವಿವಾದಗಳಿಗೆ ಕಿವಿ ಕೊಡಬೇಡಿ, ನೀವು ಮಾಡ್ತಾ ಇರ್ತಕ್ಕಂಥ ಸಮಾಜಮುಖಿ ಕೆಲಸಗಳೇ ಅದಕ್ಕೆ ಉತ್ತರ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇರ್ತಕ್ಕಂಥದ್ದು ಮತ್ತೆ ಪೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಎಲ್ಲಾ ಬೆಳವಣಿಗೆಗಳು ಕೂಡ ದರ್ಶನ್ ಅವರಿಗೆ ಈ ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂತಹ ಪ್ರಕರಣಕ್ಕೆ ಎಲ್ಲೋ ರೀತಿ ಹಿನ್ನಡೆ ಆಗ್ಬೋದು ಅಥವಾ ಬೇರೆ ರೀತಿಯ ಸ್ವರೂಪನ ಪಡೆದುಕೊಳ್ಬಹುದು ಅನ್ನುವಂತಹ ರೀತಿಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಅಭಿಮಾನಿಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಮಾನಿಗಳಿಗೆ ತಾವೇ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ನಿನ್ನೆ ಸಂಜೆ ಕೂಡ ಅಂದ್ರೆ ರಕ್ಷಿತಾ ಅವರು ಏನು ಅಭಿಮಾನಿಗಳಿಗೆ ಒಂದು ರೀತಿ ಸಪೋರ್ಟಿವ್ ಆಗಿ ಮಾತನಾಡಿರ್ತಕ್ಕಂಥ ಪೋಸ್ಟ್ ಇತ್ತು, ಅದನ್ನು ಕೂಡ ವೈರಲ್ ಮಾಡುವಂತ ಕೆಲಸ ಆಗಿತ್ತು. ಸೊ ಇದೆಲ್ಲವನ್ನು ಕೂಡ ನಿಲ್ಲಿಸಿ ಅನ್ನುವಂಥ ರೀತಿಯಲ್ಲಿ ಅವ್ರ ಕಡೆಯಿಂದ ಈಗ ಪೋಸ್ಟ್ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ರಕ್ಷಿತಾ ಅವರ ಪೋಸ್ಟ್ ಅನ್ನ ತೆಗೆದುಕೊಂಡು ಅದಕ್ಕೆ ರಮ್ಯಾ ಅವರಿಗೆ ಟಾಂಗ್ ಕೊಡುವಂತ ರೀತಿಯಲ್ಲಿ ಕೂಡ ಅಭಿಮಾನಿಗಳು ಮಾತಾಡಿದ್ರು. ಇದೆಲ್ಲದಕ್ಕೂ ಕೂಡ ಸದ್ಯಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಬಟ್ ಆದ್ರೆ ಸಮಯ ಕಳೆದಂತೆ ನಂತರದ ದಿನಗಳಲ್ಲಿ ಯಾವ ರೀತಿ ಎಲ್ಲ ಬೆಳವಣಿಗೆಗಳು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಇದೆಲ್ಲನೂ ಗಮನಿಸಿರ್ತಕ್ಕಂಥ ರಮ್ಯಾ ಅವರ ನಡೆ ಏನಾಗುತ್ತೆ, ಹಾಗಾದ್ರೆ ವಿಜಯಲಕ್ಷ್ಮಿ ಅವರ ಪೋಸ್ಟ್ ನ ಗಮನಿಸಿದರೆ, ರಕ್ಷಿತಾ ಅವರ ಪೋಸ್ಟ್ ನ ಗಮನಿಸಿದರೆ, ಅಭಿಮಾನಿಗಳ ನಡೆ ಗಮನಿಸಿದರೆ ರಮ್ಯಾ ಅವರು ತಮಗಾಗಿರ್ತಕ್ಕಂಥ ಸಮಸ್ಯೆಗೆ ಏನು ಒಂದು ಸೈಬರ್ ಕ್ರೈಮ್ಗೆ ದೂರು ಕೊಡ್ತಾರೆ ಇಲ್ವ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಜಗ್ಗಿನ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಮಧ್ಯೆ ನಟಿ ರಮ್ಯಾ ಪರ ಪ್ರಥಮ್ ಬ್ಯಾಟ್ ಬೇಸಿದ್ದಾರೆ. ನಾನು ನಟಿ ರಮ್ಯಾ ಮೇಡಂ ಪರ ನಿಲ್ತೇನೆ, ನಾವೆಲ್ಲರೂ ನಟಿ ರಮ್ಯಾ ಪರವಾಗಿ ನಿಲ್ಲೋಣ, ನಟಿ ರಮ್ಯಾ ಅವರ ಆತ್ಮ ಗೌರವದ ಪರ ನಿಲ್ಲಬೇಕಿದೆ, ನಾವು ನಿಲ್ದಿದ್ರೆ ಕಲಾವಿದರಾಗೋಕೆ ನಾಚಿಕೆ ಆಗಬೇಕು ಅಂತ ಟ್ವೀಟ್ ಮೂಲಕ ನಟ ಪ್ರಥಮ್ ಉಳಿದ ಕಲಾವಿದರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಟಿ ರಮ್ಯಾ ಪರ ನಿಲ್ಲೋಣ, ನಾವು ರಮ್ಯಾರವರ ಆತ್ಮಗೌರವದ ಪರ ನಿಲ್ಲಬೇಕಾಗಿದೆ. ಇಷ್ಟೆಲ್ಲ ಆದರೂ ನೋಡದೆ ಮೌನವಾಗಿರುವ ನಮ್ಮೆಲ್ಲ ಕಲಾವಿದರಿಗೆ ಗೌರವಪೂರ್ವಕ ವಿನಂತಿ ಅಂತಿದ್ದಾರೆ. ಎಸ್, ನಟ ಪ್ರಥಮ್ ಅವರ ಟ್ವೀಟ್ ಗಮನಿಸ್ತಾ ಇದ್ದೀವಿ. ಈಗಲೂ ನಾವು ನಮ್ಮ ರಮ್ಯಾ ಮೇಡಂ ಪರ ನಿಲ್ಲಿಲ್ಲ ಅಂತಂದ್ರೆ ಹೇಗೆ? ನಾವು ಕಲಾವಿದರಾಗೋಕೆ ನಾಚಿಕೆ ಆಗಬೇಕು, ಭಯಮುಕ್ತ ವಾತಾವರಣ ಇರಬೇಕು ಅನ್ನುವಂಥ ಪೋಸ್ಟ್ ಅನ್ನು ಹಾಕಿದ್ದಾರೆ ಪ್ರಥಮ್. ಹಾಗಾದ್ರೆ ಏನಿದೆ ಪೋಸ್ಟ್ ಅಲ್ಲಿ ಕೇಳೋಣ ಬನ್ನಿ. ನಾನು ನಟಿ ರಮ್ಯಾ ಮೇಡಂ ಪರ ನಿಲ್ಲುತ್ತೇನೆ, ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ. ಈಗಲೂ ನಾವು ರಮ್ಯಾರವರ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆ ಆಗ್ಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ. ಇಷ್ಟೆಲ್ಲ ಆದ್ರೂ ಜಾಣ ಕಿವುಡಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಆಯಸ್ಸು ನೀಡಲೆಂದು ಪ್ರಾರ್ಥನೆ. ನಾನು ನಟಿ ರಮ್ಯಾ ಮೇಡಂ ಪರ